ಮೊನ್ನೆ ಜುಲೈ 20ನೇ ತಾರೀಕು ಜಂತರ್ ಮಂತರ್ನಲ್ಲಿ ಸ್ಟೂಡೆಂಟ್ಸ್ಗೆ ಲಾಠಿದಲ್ಲಿ ಹೊಡೆಯೋದು, ಅಶ್ರುವಾಯು ಹಾಕೋದು, ಪೆಲ್ಲೆಟ್ಸನ್ನ ದಾಳಿ ಮಾಡೋದು ಇದೆಲ್ಲ ಸರಿನಾ? ಇದೆಲ್ಲ ಬೇಕಾಗಿತ್ತ? ನೋಡಿ, ಸ್ಟೂಡೆಂಟ್ಸು ನೀಟ್ ಎಕ್ಸಾಮ್ದು ಕ್ವಶನ್ ಪೇಪರ್ ಲೀಕ್ ಆಯಿತು ಅಂದ್ಬಿಟ್ಟು ಸ್ಟ್ರೈಕ್ ಮಾಡಿದ್ರು. ಈಗ ಲೀಕ್ ಮಾಡಿದ್ದಾರೆ, ಅದರಿಂದ ನಮಗೆಲ್ಲ ತೊಂದರೆ ಆಗ್ತಾ ಇದೆ ಅಂದರೆ ಅವ್ರ ಮಾತನ್ನ ಕೇಳಿ ಮಾಡಿದಿದ್ರೆ ಆ ಸ್ಟ್ರೈಕ್ ಅನ್ನೋದೇ ಬೇಕಾಗಿಲ್ಲ, ಇಷ್ಟೊಂದು ದೊಡ್ಡ ರಾದಂತನೂ ಬೇಕಾಗಿರಲಿಲ್ಲ. ಬಟ್ ಅಲ್ಲಿ ಪಾಪ ಅವ್ರನ್ನ ಲಾಠಿದಲ್ಲಿ ಹೊಡಿತಾರೆ, ಕೇಳಿದ್ದೇ ತಪ್ಪು ಅನ್ನೋ ಒಂದು ಪರಿಸ್ಥಿತಿ ಅನ್ನೋದು ಅಲ್ಲಿ ನಿರ್ಮಾಣ ಆಗುತ್ತೆ. ರಾಯ್ರೆ, ಇದು ಇಡೀ ಪ್ರಪಂಚ ನೋಡ್ತಾ ಇರ್ತದೆ. ನೋಡಿ, ಪ್ರಶ್ನೆ ಮಾಡಿದ್ದು ತಪ್ಪಾಗಿದೆ ಅಂತ ಕೇಳೋದೇ ತಪ್ಪ ಅನ್ನೋದು ನೋಡೋರಿಗೆ ದೃಷ್ಟಿಗೆ ಬರ್ತದೆ, ಅವ್ರ ಅಭಿಪ್ರಾಯದ ಮೇಲೆ ಬರ್ತದೆ. ನೋಡಿ, ಹೆಣ್ಮಕ್ಳೆಲ್ಲ ಅಲ್ಲಿ ಸ್ಟ್ರೈಕ್ ಮಾಡ್ತಾರೆ. ಅವ್ರಿಗೆ ಎಷ್ಟೋ ವಿಡಿಯೋಗಳಲ್ಲಿ ನಾನು ನೋಡಿದ್ದೀನಿ, ಲಾಠಿ ಕೋಲಲ್ಲಿ ಅವರು ಮರ್ಮಸ್ಥಳಗಳ ಮೇಲೆ ತಿವಿತಾರೆ, ಬಟ್ಟೆ ಎಳಿತಾರೆ, ಅವರು ಒಂದು ಖಾಸಗಿ ಅಂಗಗಳ ಮೇಲೆ ಕೈ ಹಾಕ್ತಾರೆ, ಅವ್ರನ್ನ ಅವ್ರ ಘನತೆ ಗೌರವಕ್ಕೆ ತಕ್ಕಂಗೆ ನಡ್ಕೊಳ್ದೆ ಅವ್ರನ್ನ ತುಂಬಾ ಹೀನಾಯವಾಗಿ ನೋಡ್ತಾರೆ. ಇದೆಲ್ಲ ಅವಶ್ಯಕತೆ ಇತ್ತ? ನೋಡಿ, ಇಡೀ ಪ್ರಪಂಚ ನೋಡ್ಬಿಡ್ತು ಅದು. ಈ ಸ್ಟೂಡೆಂಟ್ಸನ್ನ ಪೊಲೀಸರು ಹೇಗ್ ನೋಡ್ಕೋತಾ ಇದ್ದಾರೆ, ಹೆಂಗ್ ನೋಡ್ತಾ ಇದ್ದಾರೆ, ಇವರಿಂದ ನಮಗೆ ರಕ್ಷಣೆ ಅನ್ನೋದು ಸಾಧ್ಯ ಆಗ್ತಾ ಇದೆಯಾ? ನೋಡ್ರಪ್ಪ, ಅಲ್ಲಿ ಏಟ್ ತಿಂದವರು, ನರಳ್ದೋರು, ಹತ್ತೋರು ಯಾರೋ ಮಕ್ಕಳು, ಅವರೆಲ್ಲ ಗ್ರಾಜ್ಯುಯೇಟ್ಸು, ಡಾಕ್ಟರ್ ಓದಿರ್ತಾರೋ, ಇಂಜಿನಿಯರಿಂಗ್ ಓದಿರ್ತಾರೋ, ಯಾವುದೋ ಒಂದು ಸ್ಪೆಷಲೈಸ್ಡ್ ಕೋರ್ಸ್ ಮಾಡಿರ್ತಾರ. ಅವರೆಲ್ಲ ನಮ್ಮ ದೇಶದ ಮಾನವ ಸಂಪನ್ಮೂಲ. ಅವರು ಒಂದು ನ್ಯಾಯ ಕೇಳಿ ಬೀದಿಲಿ ಒಂದು ಪ್ರತಿಭಟನೆ ಮಾಡಿದರೆ ಅವ್ರನ್ನ ಲಾಠಿದಲ್ಲಿ ಹೊಡೆಯೋದು, ಆ ಲಾಠಿಗೆ ಮೊಳೆಗಳನ್ನ ಹಾಕ್ಬಿಟ್ಟು ಅದರಲ್ಲಿ ಹೊಡೆಯೋದು, ಅವನು ಪಾಪ ಒಬ್ಬೊಬ್ಬನೇ ಸಿಕ್ಕಿದ್ರೆ 4-5 ಜನ ಪೊಲೀಸರು ತಗೊಂಡು ಪಟ ಪಟ ಅಂತ ಹೊಡಿಯೋದು. ಅವನು ಸತ್ರೆ ಏನು ಗತಿ? ಯಾರ್ದೋ ಮಗು, ಆ ಮಗು ಮೇಲೆ ಅವ್ರ ತಂದೆ ತಾಯಿ ಎಷ್ಟೋ ಒಂದು ಕನಸುಗಳಿಟ್ಕೊಂಡಿರ್ತಾರೆ, ಅವ್ರ ಮೇಲೆ ಎಷ್ಟೋ ಜವಾಬ್ದಾರಿಗಳಿರ್ತದೆ. ಸಿಕ್ತ ಸ್ಟೂಡೆಂಟು ಅಂದ್ಬಿಟ್ಟು ಹೊಡೆಯೋದು ತಪ್ಪಲ್ವೇನಪ್ಪ? ಇವಾಗ ನಾನು ಪ್ರಶ್ನೆ, ಪೊಲೀಸರು ಅದನ್ನು ವೈಯಕ್ತಿಕವಾಗಿ ತಗೊಂಡು ಹಂಗೆ ಹೊಡೆದ್ರಲ್ಲ, ಯಾರ ಆದೇಶ ಕೇಳಿ ಅವ್ರು ಮಾಡಿದ್ರು? ಯಾವ ಉದ್ದೇಶದಿಂದ ಅವರು ಈ ಥರ ಹೊಡೆದ್ರು? ಯಾವ ಕಾರಣಕ್ಕೆ ಅವ್ರು ಹಿಂಗೆಲ್ಲ ಮಾಡಿದ್ರು? ಇಷ್ಟೆಲ್ಲ ಕ್ಯಾಮ್ರಾಗಳು ಅದನ್ನ ನೋಡ್ತಾ ಇದ್ರು, ನೋಡಿಸ್ತಾ ಇದ್ರು, ಯಾವುದು ಕೇರೆ ಇಲ್ದಂಗೆ ಓಡೋದ್ರಲ್ಲ. ಇದೇನಾ ಪ್ರಜಾಪ್ರಭುತ್ವ ದೇಶ? ಇದೇನಾ ನಾವು ನಮ್ಮದು ನಮಗೋಸ್ಕರ ಅಂತ ಅನ್ನೋದು? ಇದು ಯಾರಿಗೋಸ್ಕರ ಈ ಒಂದು ಪ್ರತಿಭಟನೆ ನಡೆದಾಡ್ತಿದ್ದು? ನೋಡಿ, ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಿರುವಂಥ ತಪ್ಪುಗಳನ್ನ ತೋರಿಸಿ ನಡೆದಿರುವಂಥದ್ದು ಆ ಪ್ರತಿಭಟನೆ. ಅವ್ರನ್ನ ಕರೆದು ಏನಾಗಿದೆ, ಹೌದಾ ಸರಿ, ಅಲ್ಲಿ ಅವ್ರನ್ನ ಕರೆದು ನಿಜವಾಗ್ಲೂ ಹಿಂಗಾಗಿದ್ಯಾ, ಸರಿ ತಪ್ಪಾಗಿದೆ, ಎಕ್ಸಾಮ್ ಮಾಡ್ತೀನಿ, ಲೀಕ್ ಮಾಡಿದವ್ರು ಯಾರು ಅಂತ ಪತ್ತೆ ಹಚ್ಚಿ ಅವ್ರು ಶಿಕ್ಷೆ ಕೊಡ್ತೀನಿ ಅಂದರೆ ಮುಗ್ದೋಗ್ಬಿಡ್ತಾ ಇತ್ತು. ಅದಕ್ಕೆ ಸುಮಾರು ತಿಂಗಳ ಕಾಲ ಒಂದು ಸ್ಟ್ರೈಕ್ ನಡೆಯೋ ಅವಶ್ಯಕತೆ ಇತ್ತ? ಹೊಡೆಯೋ ಅವಶ್ಯಕತೆ ಇತ್ತ? ಆ ಮಕ್ಕಳು ಬಂದು ಆ ದೆಹಲಿಯಲ್ಲಿ ಬೀದಿಲಿ ನೆಲದ ಮೇಲೆ ಮಲ್ಕೊಂಡು ನಿದ್ದೆ ಮಾಡೋದು, ಪಾಪ ಅವರು ಶೌಚಾಲಯಕ್ಕೆ ಎಷ್ಟು ಕಷ್ಟ ಬಿದ್ದರು, ಸ್ನಾನಕ್ಕೆ ಎಷ್ಟು ಕಷ್ಟ ಬಿದ್ದರು, ಊಟಕ್ಕೂ ತಿಂಡಿಗೂ ಎಷ್ಟು ಕಷ್ಟ ಬಿದ್ದರು. ಅಲ್ಲಿ ಸೊಳ್ಳೆಗಳ ಕಾಟ, ಜೊತೆಗೆ ಪೊಲೀಸರದು ಕೂಡ ಕಾಟ. ಅಲ್ಲಿಗೂ ಸ್ಟ್ರೈಕ್ ಮಾಡಿದ್ರು. ಇದನ್ನೆಲ್ಲ ನಮ್ಮ ಇಡೀ ಪ್ರಪಂಚ ನೋಡ್ಬಿಡ್ತು, ಯಾವ ರೀತಿ ಯುವಶಕ್ತಿನ ಇಂಡಿಯಾದಲ್ಲಿ ನೋಡ್ತಾ ಇದ್ದಾರೆ, ಅವ್ರನ್ನ ಹೆಂಗೆ ಹತ್ತಿಕ್ತಾ ಇದ್ದಾರೆ, ಅವ್ರ ಮೇಲೆ ಯಾವ ರೀತಿಯ ಒಂದು ದಬ್ಬಾಳಿಕೆ ಅನ್ನೋದು ನಡೀತಾ ಇದೆ ಅನ್ನೋದು ಪ್ರಪಂಚ ನೋಡ್ತು. ನೋಡಿ, ಆ ಒಂದು ನೋವು, ಆ ಬೇಜಾರ ಮೇಲೆ ನಾನು ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಇವಾಗ ಇಷ್ಟೆಲ್ಲ ಗಲಾಟೆ ಆಯಿತು, ಅಷ್ಟೆಲ್ಲ ಮಕ್ಕಳು ಕೈಕಾಲು ಮುರ್ಕೊಂಡ್ರು, ತಲೆ ಓಡ್ಕೊಂಡ್ರು, ಹತ್ತರು, ನರಳಿದ್ರು, ಮನೆಗೆ ಹೋದ್ರು. ಸರಿ, ಇವಾಗ ಮತ್ತೆ ಎಕ್ಸಾಮ್ ಮಾಡ್ತೀನಿ, ಅದ್ರ ಮೇಲೆ ಹೊಸ ಕಮಿಟಿ ಮಾಡ್ತೀನಿ ಅಂತ ಸಾರಿಸ್ಬಿಟ್ರೆ ಇದೆಲ್ಲ ನಿವಾರಣೆ ಆಗ್ಬಿಡ್ತದ? ಕೈಕಾಲು ಮುರ್ಕೊಂಡವರು, ತಲೆ ಒಡ್ಸ್ಕೊಂಡವ್ರಿಗೆ ಪರಿಹಾರ ಸಿಗ್ತಾ? ಇದರಿಂದ ನೋವು ತಿಂದು ಆತ್ಮಹತ್ಯೆ ಮಾಡ್ಕೊಂಡವ್ರ ಕುಟುಂಬಗಳಿಗೆ ಪರಿಹಾರ ಸಿಗ್ತಾ? ಎಲ್ಲದಕ್ಕಿಂತ ಈ ಸಮಸ್ಯೆಗೆ,
ಈ ವಿದ್ಯಾರ್ಥಿಗಳ ಈ ಹೋರಾಟಕ್ಕೆ ನಿಜವಾಗ್ಲೂ ಪರಿಹಾರ ಸಿಗ್ತಾ? ಆ ಪರಿಹಾರ ಸಿಗ್ತಾ ಅನ್ನೋದು ಬೇರೆ ವಿಷಯ. ಅದನ್ನು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಮಾತನಾಡೋಣ. ಈಗ ನಾವು ಇಲ್ಲಿ ಮಾತನಾಡಬೇಕಾಗಿರೋದು, ಪೊಲೀಸರು ಈ ವಿದ್ಯಾರ್ಥಿಗಳ ಜೊತೆ ಈ ರೀತಿ ನಡ್ಕೊಂಡಿರೋದು ಸರಿ ಇದೆಯಾ? ಯಾಕಾಗಿ ಪೊಲೀಸರು ಈ ಥರ ವಿದ್ಯಾರ್ಥಿಗಳ ಜೊತೆ ನಡ್ಕೊಂಡ್ರು? ಅವ್ರಿಗೆ ಯಾರು ಆದೇಶ ನೀಡಿದ್ರು ವಿದ್ಯಾರ್ಥಿಗಳನ್ನ ಈ ಥರ ಹೊಡಿರಿ, ಸತ್ರು ಪರವಾಗಿಲ್ಲ, ಕೈ ಕಾಲು ಮುರ್ಕೊಂಡ್ರು ಪರವಾಗಿಲ್ಲ, ತಲೆ ಒಡೆದೋದ್ರು ಪರವಾಗಿಲ್ಲ, ಬೆದರ್ಸ್ರಿ ಅಂತ ಯಾರು ಹೇಳಿದ್ರು? ನೋಡಿ ಮಾರ್ರೆ, ಕೆಲವು ವಿಡಿಯೋಗಳಲ್ಲಿ ಯಾರೋ ಪುಂಡು ಪೋಖ್ರಿಗಳು ಕೂಡ ಲಾಠಿ ಹಿಡ್ಕೊಂಡು ಹುಡುಗರನ್ನ ಹೊಡಿಯೋದನ್ನ ನಾನು ಕೂಡ ನೋಡಿದೆ. ಇವಾಗ ಅದಕ್ಕೊಂದು ಮಾತು ಹೇಳ್ತಾ ಇದ್ದಾರೆ, ಅದು AI ಮಾಡಿರೋ ವಿಡಿಯೋ. ಅದು ನೆಕ್ಸ್ಟ್ ಅಪ್ಪ. ಯಾಕಂದರೆ ಈ ಏಟು ತಿಂದವರು, ವಿಡಿಯೋ ಮಾಡಿದವರು, ಸೋಷಿಯಲ್ ತಾಣಗಳಲ್ಲಿ ಬಿಟ್ಟಿರೋರು ಕೂಡ ಎಜುಕೇಟೆಡ್. ಅವ್ರ ವಿಡಿಯೋ ಏನು ಅನ್ನೋದು ಅವ್ರಿಗೂ ಗೊತ್ತು, ನೋಡೋರಿಗೂ ಗೊತ್ತಾಗ್ತಾ ಇರ್ತದೆ. ಇಲ್ಲಿ ಏನೋ ಒಂದು ಕಾಗಕ್ಕನ ಕತೆ ಹೇಳ್ಬಿಟ್ಟು ಮುಚ್ಚಾಕೋಕ್ಕೆ ಆಗಲ್ಲ. ನೋಡಿ, ಇವಾಗ ಅವ್ರು ಮಾಡಿರೋದು ಸರಿನಾ ತಪ್ಪ ಅನ್ನೋದು ನೆಕ್ಸ್ಟು. ಪೊಲೀಸರು ಮಾಡಿರೋದು ಸರಿನಾ ತಪ್ಪು ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ನೋಡಿ, ಅಷ್ಟು ದಿನ ಆ ಹುಡುಗರು ಊಟ ತಿಂಡಿ ನೀರು ಸ್ನಾನ ಇಲ್ಲದೆ ಬೀದಿಲ್ ಮಲಗಿ ಪ್ರತಿಭಟನೆ ಮಾಡ್ತಾರೆ. ಇಷ್ಟು ಜನ ಬಂದು ದೇಶದ ವಿವಿಧ ಭಾಗಗಳಿಂದ ಬಂದು ಈ ಥರ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ, ಅವ್ರನ್ನ ಏನಪ್ಪ ನಿಮ್ಮ ತೊಂದರೆ ಏನಾಗಿದೆ? ನೀಟ್ ಎಕ್ಸಾಮದ್ದು ಲೀಕ್ ಆಗಿರೋದ್ರಿಂದನಾ? ಈ ಲೀಕ್ ಆಗಿರೋದ್ರಿಂದ ದೀನದ್ರು, ದಲಿತರು, ಅಲ್ಪಸಂಖ್ಯಾತರು ಇವ್ರಿಗೆ ಅವಕಾಶ ಸಿಗಲ್ವಾ? ಬರೀ ಶ್ರೀಮಂತರ ಮಕ್ಕಳೇನೆ ಹೋಗಿ ಒಂದು ಪೊಸಿಷನ್ನಲ್ಲಿ ಕೂತ್ಕೋತಾರಂತನಾ? ಸರಿ, ಆ ರೀತಿ ಆದಾಗ ದೀನ ದಲಿತರು ಮೂಲೆ ಗುಂಪಾಗ್ತಾರೆ, ಮತ್ತು ಮುಖ್ಯವಾಹಿನಿಗೆ ಸೇರದೆ ಅದು ಜಾತೀಯತೆ ಒಂದು ಅಂಗ ಆಗ್ಬಿಡ್ತದ? ಅಥವಾ ಇದೇ ಒಂದು ಆಡಳಿತ ಸರ್ಕಾರದಿಂದನೇ ಆಗುತ್ತಾ ಒಂದು ಅಸ್ಪೃಶ್ಯತೆ ಆಚರಣೆ ಆಗಿದೆಯಾ? ಇಂಥ ವಿಷಯನ ನಾವಿಲ್ಲಿ ಚರ್ಚೆ ಮಾಡಬೇಕು. ಈಗ ಪೊಲೀಸವ್ರಿಗೆ ಅವರು ಯಾರ ಮಕ್ಕಳು ಏನೋ ಬಂದು ಹೊಡಿಬೇಕಂದ್ರೆ ಏನೋ ಒಂದು ಆದೇಶ ಇರಬೇಕು. ಸರಿ, ಹೊಡಿತೀವಿ ಅಂದ್ಬಿಟ್ಟು ಹೊಡಿಯೋವಾಗ ಕ್ಯಾಮ್ರಾಗಳಿರ್ತಾರೆ, ನೋಡೋರು ಇರ್ತಾರೆ, ಈ ದೇಶ ವಿದೇಶದ ಮೀಡಿಯಾಗಳು ಗಮನಿಸ್ತಾ ಇರ್ತದೆ. ಅಲ್ಲಿಗೂ ಕೇರೆ ಮಾಡದೆ ಮಕ್ಕಳನ್ನ ಹಿಡಿದು ಹೊಡಿತಾರೆ. ಆದರೆ ಕೆಲವು ವಿಡಿಯೋಗಳನ್ನ ನಾನು ನೋಡಿದೆ ಮಾರ್ರೆ, 7-8 ಜನ ಪೊಲೀಸರು ಅಥವಾ ಪ್ಯಾರಾಮಿಲಿಟ್ರಿನೋ ಸೇರ್ಕೊಂಡ್ಬಿಟ್ಟು ಹಾವು ನೋಡ್ದಂಗೆ ಹೊಡಿತಾರೆ. ಪಾಪ ಮಕ್ಕಳು ನೆಲದಲ್ಲಿ ಬಿದ್ದು ಕಿರ್ಚಾಡ್ತಾ ಇರ್ತಾರೆ. ಆ ಹೊಡಿತಿರೋದನ್ನ ಅಡ್ಡ ಬರೋಕ್ಕೂ ಭಯ ಆಗಿ ನಮಗೂ ಎಲ್ಲಿ ಹೆಟ್ ಬೀಳ್ತದೋ ಅಂದ್ಬಿಟ್ಟು ಆ ಇನ್ನು ಉಳಿದ ಮಕ್ಕಳು ದೂರ ನಿಂತ್ಕೊಂಡು ಕಿರ್ಚ್ತಾ ಇರ್ತವೆ. ಇದೊಂದು ಸಮಾಜನ, ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರನ. ಮಕ್ಕಳು ಯಾರಿಗೋ ನನಗೆ ಅನ್ಯಾಯ ಆಗಿದೆ ಅಂತಲ್ಲ, ವ್ಯವಸ್ಥೆಯಲ್ಲಿ ತಪ್ಪಾಗಿದೆ ಅಂತ ಅವ್ರು ಸ್ಟ್ರೈಕ್ ಮಾಡ್ತಾರದ. ಅದು ಕೇಳ್ಕೊಂಡು ಹೊಡೆದ್ಬಿಡ್ತೀನಿ ಅಂದರೆ ಪ್ರಶ್ನೆ ಮಾಡೋದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ತಪ್ಪ? ಇವಾಗ ಆ ಹುಡುಗರು ಪ್ರತಿಭಟನೆ ಮಾಡೋದೇ ತಪ್ಪ? ನೋಡಿ, ಲೀಕ್ ಮಾಡಿದವನ್ನ ಯಾರು ಹೊಡಿಲಿಲ್ಲ, ಲೀಕ್ ಮಾಡಿದವನ್ನ ಪ್ರಶ್ನೆ ಮಾಡಲಿಲ್ಲ, ಏನು ಮಾಡಲಿಲ್ಲ. ಅದನ್ನು ಕೇಳಿ ಪ್ರತಿಭಟನೆ ಮಾಡಿದವನ್ನ ಹಿಡ್ಕೊಂಡು ಹಿಂಗೆ ಹೊಡಿತೀನಿ ಅಂದರೆ ಇದು ನ್ಯಾಯನ? ಇದು ಮಾನವೀಯತೆ ದೃಷ್ಟಿಯಿಂದನೇ ಚರ್ಚೆ ಮಾಡೋಣ, ಇದು ಸರಿನಾ? ಈಗ ಯಾರೋ ಒಬ್ಬರು ಪೊಲೀಸದ ವ್ಯವಸ್ಥೆನ ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ನೋಡೋದ್ರಿಂದನೇ ಗೊತ್ತಾಗ್ಬಿಡ್ತದೆ. ಪೊಲೀಸವ್ರನ್ನ ಹಿಂಗೆ ಹೋಗಿ ಹೊಡೀರಿ ಅಂತ ವಿರೋಧ ಪಕ್ಷದವ್ರು ಹೇಳಿದ್ರೆ ಕೇಳ್ತಾರ? ಕೇಳಲ್ಲ. ಆಡಳಿತ ಪಕ್ಷ ಹೇಳಿದ್ರೇ ಕೇಳ್ತದೆ. ಸರಿ, ಆಡಳಿತ ಪಕ್ಷ ಈ ರೀತಿ ಪೊಲೀಸವ್ರನ್ನ ವಿದ್ಯಾರ್ಥಿಗಳ ಮೇಲೆ ಯಾಕೆ ಬಿಟ್ಟರು ಅನ್ನೋ ಪ್ರಶ್ನೆ ಇವಾಗ ಎಲ್ರಿಗೂ ಬರ್ತಾ ಇದೆ. ಅವರು ಪೊಲೀಸವ್ರನ್ನ ಬಿಟ್ರೋ ಬಿಡ್ಲಿಲ್ವೋ ಅನ್ನೋದು ನೆಕ್ಸ್ಟ್. ಬಟ್ ನಮ್ಮ ಎದುರುಗಡೆ ಪೊಲೀಸವ್ರು ಹೊಡೆಯೋದನ್ನು ಕಾಣಿಸ್ತೆ, ನಾವು ನೋಡಿದ್ದೀವಿ. ಮಕ್ಕಳು ಏಟ್ ತಿಂದಿದ್ದಾರೆ, ಕೈ ಕಾಲು ಮುರ್ಕೊಂಡಿದ್ದಾರೆ, ತಲೆ ಓಡಿಸ್ಕೊಂಡಿದ್ದಾರೆ, ರಕ್ತ ಅನ್ನೋದು ಅಲ್ಲಿ ಹನಿಯಾಗಿ ಬಿದ್ದಿದೆ. ಸರಿ, ಪೊಲೀಸವ್ರನ್ನ ಈ ಮಟ್ಟಕ್ಕೆ ಹೊಡೆಯೋದಕ್ಕೆ ಬಿಟ್ಟವ್ರು ಯಾರಾದರೂ ಒಬ್ರು ಇರಬೇಕಲ್ಲ, ಅದು ಯಾರು? ಇವಾಗ ಇಷ್ಟು ದೊಡ್ಡ ಗಲಾಟೆ ಆಯ್ತಲ್ಲ, ಆ ನೈತಿಕ ಹೊಣೆಯನ್ನ ಯಾರು ಒತ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ? ಯಾರಾದರೂ ಒಪ್ಕೋಬೇಕು. ಇಲ್ಲ, ಇಡೀ ಪೊಲೀಸ್ ವ್ಯವಸ್ಥೆನೇ
ಬಿಟ್ಕೊಂಡು ಬೇರೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಪೊಲೀಸ್ ವ್ಯವಸ್ಥೆ ಭ್ರಷ್ಟತೆಯಲ್ಲಿದೆ, ಏನೋ ಒಂದು ಪಕ್ಷಪಾತದ ಒಂದು ನಿಲುವನ್ನು ಕಂಡಿದೆ, ಅಥವಾ ಅದ್ರ ಉದ್ದೇಶ ಬೇರೆ ಏನೋ ಆಗಿದೆ ಅನ್ನೋದನ್ನು ಈ ವಿಡಿಯೋಗಳು ತೋರಿಸ್ತವೆ. ಹಂಗಿರುವಾಗ ನಾವಿವಾಗ ಪೊಲೀಸ್ ವ್ಯವಸ್ಥೆಯನ್ನು ಪ್ರಶ್ನಿಸ್ಬೇಕಾ, ಪೊಲೀಸ್ ವ್ಯವಸ್ಥೆಯನ್ನು ಅಚ್ಚು ಬಿಟ್ಟಿರುವಂಥ ವ್ಯಕ್ತಿಗಳನ್ನ ಪ್ರಶ್ನಿಸ್ಬೇಕಾ? ಆ ಪ್ರಶ್ನಿಸ್ಬೇಕಂದ್ರೆ ಇದೊಂದು ಅಧಿಕಾರ ದುರುಪಯೋಗ ತಾನೆ. ಇವಾಗ ಇದು ಕರ್ತವ್ಯಚ್ಯುತಿನೂ ಅಲ್ವಾ? ಒಂದು ಆಡಳಿತ ನಡೆಸೋಕ್ಕೆ ಬರಲಿಲ್ಲ ಅಂದರೆ ಆ ಪ್ರಶ್ನೆ ಕೇಳ್ದನ್ನ ನೆಲಕ್ಕೆ ಬೀಳಿಸಿ ಹೊಡಿತೀನಿ ಅನ್ನೋದು ತಪ್ಪಲ್ವಾ? ನೋಡಿ, ಈವರೆಗೂ ಎಷ್ಟು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದಾವೆ. ಪ್ರತಿ ಬಾರಿನೂ ಯುವಶಕ್ತಿ ವಾಯ್ಸ್ ತೆಗೆದಿದೆ. ಈ ಯುವಶಕ್ತಿ ಮೇಲೆ ಇನ್ನೊಂದು ಯುವಶಕ್ತಿನ ಚೂ ಬಿಡೋದು ಕೂಡ ತಪ್ಪಪ್ಪ. ನೋಡಿ, ಇಲ್ಲಿ ಎರಡು ಬಣಗಳಾಗಿ ಸೃಷ್ಟಿ ಆಗ್ಬಿಡ್ತದೆ. ಒಂದು ನಿಮ್ಮ ಕಡೆಯ ಯುವಶಕ್ತಿ, ಇನ್ನೊಂದು ಆಗಿರೋ ಅನ್ಯಾಯ ವ್ಯವಸ್ಥೆಯನ್ನು ಪ್ರಶ್ನಿಸುವಂಥ ಒಂದು ಯುವಶಕ್ತಿ. ಈ ಥರ ಎರಡು ಯುವಶಕ್ತಿಗಳು ರೋಡಲ್ಲಿ ನಿಂತ್ಕೊಂಡು ಹೊಡೆದ್ಲಾಡ್ಕೊಂಡ್ರೆ ಆ ದೇಶ ಯಾವ ರೀತಿ ಇಂಪ್ರೂವ್ ಆಗ್ತದೆ? ಆ ಒಂದು ವರ್ಗ ಅಂತರ ಅನ್ನೋದು ಅದೇ ಥರ ಕಂಟಿನ್ಯೂ ಆಗಿ 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 ಮುಂದೊಂದು ದಿವಸ ನಮ್ಮ ದೇಶದಲ್ಲಿ ಒಂದು ಅಭಿವೃದ್ಧಿ ಅನ್ನೋದು ಕನಸಾಗ್ಬಿಡ್ತದೆ. ಇವಾಗ ಒಂದು ಯುವಶಕ್ತಿಯ ಬಣದ ಮೇಲೆ ಇನ್ನೊಂದು ಯುವಶಕ್ತಿಯನ್ನು ಚೂ ಬಿಡೋದು ತುಂಬ ದೊಡ್ಡ ತಪ್ಪು. ಆ ತಪ್ಪನ್ನ ಇವಾಗಲೇ ತಿದ್ದುಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಅದು ಪರಿಣಾಮಗಳು ಎಲ್ಲೆಲ್ಲಿಗೆ ಹೋಗುತ್ತೋ ಏನೇನಾಗುತ್ತೋ ಅನ್ನೋದು ನಿರೀಕ್ಷಿಸೋದಕ್ಕೆ ಅಸಾಧ್ಯ. ನೋಡಿ, ಇವಾಗ ಇನ್ನೊಂದು ವಿಷಯ, ಒಂದು ಲಾಟಿಗೆ ಮೊಳೆಗಳು ಹೊಡೆದು ಬಿಡೋದು, ಅದನ್ನು ಸ್ಟೂಡೆಂಟ್ಸ್ಗೆ ಮೊಳೆ ಹೊಡೆದಿರೋ ಲಾಟಿಗಳಲ್ಲಿ ಪಟ ಪಟ ಅಂತ ಹೊಡೆಯೋದು. ನೋಡಿ, ಆ ಮಗುಗೆ ಪಾಪ ಹೆಚ್ಚು ಕಡಿಮೆ ಅರ್ಧ ಇಂಚು 1 ಇಂಚು ಒಳಕ್ಕೆ ಆ ಮೊಳೆ ಹೋಗಿ ತಗಲಿರ್ತದೆ. ಅವೆಲ್ಲ ತುಕ್ಕಿಡ್ತಾ ಇರ್ತವೆ. ಅಥವಾ ಅದರಲ್ಲಿ ಎಂತೆಂಥದ್ದು ಬ್ಯಾಕ್ಟೀರಿಯಾಸು ವೈರಸ್ಗಳನ್ನು ಕೂಡ ಪ್ರಯೋಗ ಮಾಡಿ ಹೊಡೆದಿರೋಂಥ ಅವಕಾಶಗಳು ಇರ್ತವೆ. ಯಾಕಂದರೆ ಈಗ ನಮ್ಮ ಎದುರುಗಡೆ ನಡೀತಾರಂಥ ವಿಡಿಯೋಗಳು ನೋಡಿದರೆ ಆ ಮಟ್ಟಕ್ಕೂ ಯೋಚನೆ ಮಾಡಿರೋಂಥ ಗಲೀಜು ಮೊದಲುಗಳು ಇದ್ರ ಹಿಂದೆ ಇದ್ದಾವೆ. ಇವಾಗ ಆ ಥರ ಆದಾಗ ಯುವಶಕ್ತಿಗಳು ನಾಳೆ ಆ ಏಟು ತಿಂದು ಯಾವ್ಯಾವುದೋ ರೋಗಗಳು ತುತ್ತಾಗಿ ನರಳಿ ಸತ್ತರೆ ಆ ದೇಶಕ್ಕೆ ಯಾವುದಾದ್ರೂ ರೀತಿ ಒಳ್ಳೇದಾಗುತ್ತಾ? ಯುವಶಕ್ತಿಯನ್ನು ಸರಿಯಾಗಿ ಬಳಸ್ಕೊಂಡ್ರೆ ಇಡೀ ಪ್ರಪಂಚದಲ್ಲಿ ಭಾರತ ಒಂದು ಮಟ್ಟಕ್ಕೆ ನಿಲ್ತದೆ, ಖಂಡಿತ ನಿಲ್ತದೆ. ಆದರೆ ಅದೇ ಯುವಶಕ್ತಿನ ಈ ರೀತಿ ಹಾಳು ಮಾಡಿದರೆ, ರೋಗಗ್ರಸ್ತ ಮಾಡಿದರೆ, ಮೂಲ ಗುಂಪು ಮಾಡಿದರೆ, ಎದುರಿಸಿ ಬೆದರಿಸಿ ಒಂದು ಕಡೆ ಕುಳಿಸ್ಬಿಟ್ರೆ ದೇಶ ಹೆಂಗಪ್ಪ ಇಂಪ್ರೂವ್ ಆಗುತ್ತೆ? ನೋಡಿ, ಪ್ರವಾಸ ಮಾಡಿ ಅಲ್ಲೋಗಿ ಭಾಷಣ ಮಾಡಿ ನನ್ನ ಒಂದು ವಿನಯ ವಿಧೇಯತೆ ಅಮಾಯಕತೆಯನ್ನು ತೋರಿಸಿದ್ರೆ ದೇಶನ ಮುಂದಕ್ಕೆ ಬಿಡಲ್ಲಪ್ಪ. ದೇಶದ ಉತ್ತರಾಧಿಕಾರಿಗಳೇ ಯುವಶಕ್ತಿ. ಆ ಯುವಶಕ್ತಿ ಚೆನ್ನಾಗಿ ಓದಬೇಕು, ವಿವಿಧ ವಿಷಯಗಳಲ್ಲಿ ಟ್ರೈನಿಂಗ್ ತಗೋಬೇಕು, ಅವ್ರಿಗೆ ತಮ್ಮ ಆಲೋಚನೆಗಳನ್ನ ದೇಶ ಕಟ್ಟೋದಕ್ಕೆ ಮುಕ್ತವಾಗಿ ಬಿಡಬೇಕು. ಅದನ್ನು ಬಿಟ್ಬಿಟ್ಟು ಒಂದು ಕ್ವಶನ್ ಪೇಪರ್ ಲೀಕ್ ಆಗಿಬಿಡೋದು, ಶ್ರೀಮಂತರೆಲ್ಲ ತಮ್ಮ ಮಕ್ಕಳಿಗೆ ಆ ಪೇಪರ್ನ ಕೊಟ್ಬಿಟ್ಟು ಅವ್ರು ಹೋಗಿ ಚೆನ್ನಾಗಿ ಎಕ್ಸಾಮ್ ಬರೆದ್ಬಿಡೋದು, ವರ್ಷ ಪೂರ್ತಿ ಓದಿರೋ ಮಕ್ಕಳು ಅವ್ರಿಗೆ ಕಾಂಪೀಟ್ ಮಾಡೋಕ್ಕಾಗದೆ ಮೂಲೆ ಗುಂಪಾಗ್ಬಿಡೋದು, ಏನು ಓದಕ್ಕೆ ಬರದೇ ಇರೋದು, ಏನು ವ್ಯಕ್ತಿತ್ವ ಇಲ್ಲದೆ ಇರೋರು ಡಾಕ್ಟ್ರು, ಇಂಜಿನಿಯರು, ಸೈಂಟಿಸ್ಟ್ ಆಗಿ ನಮ್ಮ ದೇಶದಲ್ಲಿ ಕೂತ್ಕೊಂಡ್ರೆ ಅವರಿಂದ ನಾವು ಏನನ್ನು ನಿರೀಕ್ಷಿಸೋದಕ್ಕೆ ಸಾಧ್ಯ? ನೋಡಿ, ನಿಜವಾದ ಪ್ರತಿಭಾವಂತರು ಅವಾಗೆಲ್ಲೋ ದನ ಕಾಯ್ತಾ ಇರ್ತಾರೆ. ಈ ರೀತಿ ವಾಮ ಮಾರ್ಗಗಳಿಂದ ಬಂದವರು ದೇಶ ನಡ್ಸಕ್ಕೆ ಹೋಗ್ತಾರೆ. ಇದು ದೇಶದ ಅಭಿವೃದ್ಧಿಗೆ ಮಾರಕ ಅಲ್ವೇನಪ್ಪ? ಇದನ್ನೆಲ್ಲ ಪ್ರಶ್ನಿಸಿದ್ದೇ ತಪ್ಪಾಯ್ತಾ? ಈ ರೀತಿ ಹೊಡಿತೀರಲ್ಲ. ನೋಡಿ, ಆ ವಿಡಿಯೋಗಳಲ್ಲಿ ಕೆಲವು ಯುವಕರು ಬಂದು ಸ್ಟೂಡೆಂಟ್ಸನ್ನೇ ಬೆದರಿಕೆ ಹಾಕ್ತಾರೆ, ಕಲ್ಲುಗಳಲ್ಲಿ ಹೊಡಿತಾರೆ, ಲಾಟಿಗಳಲ್ಲಿ ಹೊಡಿತಾರೆ, ಮತ್ತು ಕೆಲವು PC ಗಳ ಕೈಯಲ್ಲಿ ಮತ್ತು ಪ್ಯಾರಾಮಿಲಿಟ್ರಿ ಅವ್ರ ಕೈಯಲ್ಲಿ ಕಬ್ಬಿಣದ ರಾಡ್ಗಳು ಕೂಡ ಕಾಣಿಸಿದ್ವು. ನೋಡಿ, ಪ್ರತಿಭಟನೆ ಕೂತಿರೋ ಮಕ್ಕಳ ಮೇಲೆ ಕಬ್ಬಿಣದ ರಾಡಲ್ಲಿ ದಾಳಿ ಮಾಡ್ತೀನಂದ್ರೆ ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ? ನೋಡಿ, ಯಾವಾಗಲೂ ವ್ಯಕ್ತಿತ್ವ, ಜ್ಞಾನ,
ಒಂದು ವಿಷಯದಲ್ಲಿ ಪರಿಜ್ಞಾನ, ಇದನ್ನು ನಾವು ಪ್ರಮೋಟ್ ಮಾಡಿದರೆ ದೇಶ ಮುಂದುವರಿತದೆ. ಅದನ್ನು ಬಿಟ್ಬಿಟ್ಟು ನಾವು ಎಲ್ರದ್ದು ಕಂಟ್ರೋಲ್ ಮಾಡ್ತೀವಿ, ನಾವು ಎಲ್ಲರೂ ನಮ್ಮ ಕಾಲು ಕೆಳಗಡೆ ಇರಬೇಕು, ನಾವು ಹೇಳಿದ್ದೇ ನಡಿಬೇಕು ಅಂದರೆ ನಮ್ಮ ದೇಶದ ಮಟ್ಟಿಗೆ ಹೆಂಗೋ ನಡೀತದೆ. ಬಟ್ ಬೇರೆ ದೇಶದ ಮಟ್ಟಿಗೆ ನಾವು ದಾಸ್ಯಕ್ಕೆ ಮತ್ತೆ ಇನ್ನೊಂದ್ಸರಿ ಒಳಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತದೆ. ಯಾವುದೋ ದೇಶದಲ್ಲಿ ನೋಡ್ತಾನೆ, ಇಲ್ಲಿನ ಯುವ ಶಕ್ತಿಗಳು ದೊಡ್ಡ ದೊಡ್ಡಗೆ 7 ಅಡಿ ಇರುವಂಥ ಯುವಕನು ಬೆನ್ನು ಬಗ್ಸಿ ತಲೆ ಬಗ್ಸಿ ಕೆಲಸ ಮಾಡ್ತಾ ಇದ್ದಾನಂದ್ರೆ ಆ ದೇಶ ಬಿದ್ದೋದಂಗೆ. ಯಾವಾಗ ಯುವ ಶಕ್ತಿಗೆ ಅವಕಾಶ ಕೊಡಬೇಕು, ಪ್ರಮೋಟ್ ಮಾಡಬೇಕು, ಅವ್ರಿಗೂ ವಿಪುಲವಾದ ಅವಕಾಶ ಕೊಟ್ಟಾಗ ಅವರು ದೇಶನ ಒಂದು ಮಟ್ಟಕ್ಕೆ ತಗೊಂಡೋಗ್ತಾರೆ. ಯಾವುದೋ ರಾಜಕೀಯ ಹಿತಾಸಕ್ತಿಗೆ ಅವ್ರನ್ನ ಬಲಿಪಶು ಮಾಡೋದು ತುಂಬ ದೊಡ್ಡ ತಪ್ಪಪ್ಪ. ನನ್ನ ಪ್ರಶ್ನೆಗಳು ಬರೀ ಪೊಲೀಸವ್ರ ವಿರುದ್ಧ. ಅಪ್ಪ ಪೊಲೀಸವರೇ, ಆವತ್ತು 20ನೇ ತಾರೀಕು ಜಂತರ್ ಮಂತರ್ ನವದೆಹಲಿಯಲ್ಲಿ ಮಕ್ಕಳಿಗೆ ನೀವು ಯಾಕೆ ಆ ಥರ ಹೊಡೆದ್ರಿ? ಅಷ್ಟೊಂದು ಜೋರಾಗಿ, ಅಷ್ಟೊಂದು ಭಯಂಕರವಾಗಿ, ಅಷ್ಟೊಂದು ಬಲವಾಗಿ ಹೊಡೆಯಬೇಕಾಗಿರೋಂಥ ಪರಿಸ್ಥಿತಿ ಇತ್ತ? ಅವ್ರ ಪಾಡಿಗೆ ಅವ್ರು ಪ್ರತಿಭಟನೆ ಮಾಡ್ತಾಯಿದ್ರು, ಮತ್ತೆ ನೀವು ಯಾಕೆ ಹೋಗಿ ಹೊಡೆದ್ರಿ? ಅವ್ರೇನಾದರೂ ಟೆರರಿಸ್ಟ್ಗಳ? ಅವ್ರ ಮೇಲೋಗಿ ಅಶ್ರುವಾಯು ಇದು ಮಾಡ್ತೀರಿ? ಅವ್ರ ಏನಿಂದ ಯಾರಿಗ ತೊಂದರೆ ಆಯ್ತಾ? ಯಾಕೆ ನೀವು ಅವ್ರ ಹಿಂದೆ ಜಲಪಿರಂಗಿಗಳನ್ನ ಪ್ರಯೋಗಿಸಿದ್ರಿ, ಪೆಲ್ಲೆಟ್ ಬಳಕೆನ ಮಾಡ್ತಿದ್ರಿ? ನೋಡಿ, ನಮ್ಮ ಮಗುಗೆ ಒಂದು ದಿವಸ ಜ್ವರ ಬಂತಂದರೆ ಮನೇಲಿರೋರೆಲ್ಲ ಎದ್ದಿರ್ತೀರಿ, ಮಗುಗೆ ಜ್ವರ ಬಂತು ಅಂತ. ಆ ರೀತಿ ಪ್ರಾಣನೇ ಮಕ್ಕಳ ಮೇಲೆ ಇಟ್ಟು ಸಾಕಿ ಬೆಳೆಸಿರ್ತಾರೆ. ಅವ್ರನ್ನ ರೋಡಲ್ಲಿ ನೆಲಕ್ಕೆ ಬೀಳಿಸಿ 4-5 ಜನ ದೊಣ್ಣೆಗಳು ತಗೊಂಡು ಪಟ ಪಟ ಅಂತ ಹೊಡಿತೀವಿ ಅಂದರೆ ನಿಮಗೂ ಮಕ್ಕಳು ಇರಲ್ವ? ಯಾರ ಮಕ್ಕಳಾದ್ರೇನು? ಅವ್ರು ಏನಾದರೂ ಅಲ್ಲಿ ಚೈನ್ ಸ್ನ್ಯಾಚಿಂಗ್ ಮಾಡ್ತಾರ, ಅಲ್ಲೇನಾದ್ರು ಡ್ರಗ್ಸ್ ತಗೋತಾ ಇದ್ದಾರ, ಅಥವಾ ಡ್ರಗ್ಸ್ ಸೇಲ್ ಮಾಡ್ತಾ ಇದ್ದಾರ, ಅಥವಾ ಹುಡುಗಿರ್ನ ಅವ್ರು ಏನಾದ್ರು ಚುಡಾಯಿಸ್ತಾ ಇದ್ದಾರ, ಅಥವಾ ಅಲ್ಲಿ ಯಾರಿಗಾದ್ರೂ ಅವರು ಹೊಡಿತಾ ಇದ್ದಾರೆ. ಅವ್ರು ಬಂದಿರೋದು, ಅವ್ರು ಮಾಡ್ತಾ ಇರೋದು ಒಂದು ಪ್ರತಿಭಟನೆ. ನೀಟ್ ಎಕ್ಸಾಮನ್ನು ಪ್ರಶ್ನೆ ಪತ್ರಿಕೆನ ಲೀಕ್ ಮಾಡಿದಿರಿ, ನಮಗೆಲ್ಲ ಅವಕಾಶಗಳು ಸಿಗದೆ ಆಗೋಗ್ಬಿಟ್ವು. ಈ ರೀತಿ ಆದರೆ ದೇಶದ ಭವಿಷ್ಯತ್ತು ಮಾರಕ. ಮುಂದೊಂದು ದಿವಸ ದೇಶದ ಪ್ರಭುತ್ವ ಅನ್ನೋದು, ಅಭಿವೃದ್ಧಿ ಅನ್ನೋದು ಕನಸಾಗ್ಬಿಡ್ತದೆ ಅಂತ ಅವರು. ನಿಜವಾದ ದೇಶ ಪ್ರೇಮ ಅದು, ನಿಜವಾದ ದೇಶದ ಕಾಳಜಿ ಅದು. ಆ ಪ್ರಶ್ನೆ ಮಾಡಿದ್ದೇ ತಪ್ಪು ಅಂತ ಹಿಡ್ಕೊಂಡು ಹೊಡೆಯೋದು ತಪ್ಪಲ್ವ? ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ಹೊಡಿತೀರಿ, ವ್ಯಾನ್ ತುಂಬಿಸ್ಕೊಂಡು ಹೋದ್ರಿ, ಏನಪ್ಪ ಮಾಡಿದ್ರು ಅಂತ ಅವ್ರನ್ನ ಅರೆಸ್ಟ್ ಮಾಡಿದ್ರಿ. ಪ್ರತಿಭಟಿಸೋದು ತಪ್ಪ? ಪ್ರತಿಭಟನೆ ಮಾಡೋದಕ್ಕೆ ನಮ್ಮ ಸಂವಿಧಾನದಲ್ಲೇ ಒಂದು ಅವಕಾಶ ಇದೆ. ನೋಡಿ, ನೀವು ಹೊಡೆದಿದ್ದು ಇಷ್ಟೆಲ್ಲ ಒಂದು ಪಿತೂರಿ ಷಡ್ಯಂತ್ರ ನಡೆದಿರೋದು ಆ್ಯಕ್ಚುಲಿ ಸಂವಿಧಾನ ವಿರೋಧ ಕೃತ್ಯ. ನೀವು ಸಂವಿಧಾನದಲ್ಲಿ ಕೊಟ್ಟಿರುವಂಥ ಕಲಂಗಳಿಗೆ ವಿರುದ್ಧವಾಗಿ ಕೆಲಸ ನಡೆದಿದೆ. ಆ ಸಂವಿಧಾನದ ಆಶಯ ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾಗಿ ಆ ಎಲ್ಲ ಘಟನೆ ಸಂಪೂರ್ಣವಾಗಿ ನಡೆದಿದೆ. ಇವಾಗ ನೀವು ದೇಶ ನಡೆಸ್ಬೇಕಾದ್ರೆ ಸಂವಿಧಾನ ಬೇಕು, ಮತ್ತು ನೀವೇ ದೇಶ ದ್ರೋಹದ ರೀತಿಯಾಗಿ ಮಕ್ಕಳನ್ನ ಹೊಡೆಯೋದು ಸರಿನಾ? ನೋಡಿ, ಈ ವಿಷಯದಲ್ಲಿ ನಾನು ಆಡಳಿತ ಸರ್ಕಾರನ ಪ್ರಶ್ನೆ ಮಾಡೋದು, ಮನವಿ ಮಾಡೋದೇನೆಂದರೆ, ನೋಡಪ್ಪ, ಈ ಕಳೆದ 15 ವರ್ಷಗಳಲ್ಲಿ ಎಷ್ಟು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ ಪಟ್ಟಿ ಮಾಡಿ ಅದನ್ನು ಪ್ರಕಟಿಸಿ, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿ. ಈ 15 ವರ್ಷದಲ್ಲೂ ಆ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಎಷ್ಟು ಜನನ್ನ ನೀವು ಪತ್ತೆ ಹಚ್ಚಿದಿರಿ, ಅವ್ರ ಮೇಲೆ ಯಾವ ರೀತಿ ಶಿಕ್ಷೆನ ವಿಧಿಸಿದಿರಿ? ನೋಡಿ, ಶಿಕ್ಷೆ ವಿಧಿಸಿದ್ರೆ ಇವತ್ತು ಮತ್ತೆ ನೀಟ್ ಪರೀಕ್ಷೆ ಲೀಕ್ಔಟ್ ಆಗ್ತಾ ಇರಲಿಲ್ಲ. ಮೋಸ್ಟ್ಲಿ ನೀವು 15 ವರ್ಷದಿಂದನೂ ಈ ಥರ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಿಲ್ಲ, ಆರಾಮಾಗಿ ಬಿಟ್ಟಿದ್ದೀರಿ. ಹಿಂಗಾಗಿ ನೀಟು ಆಯಿತು, ಮುಂದೆ ಇನ್ನೊಂದು ಆಗುತ್ತೆ. ಸರಿ, ಇವಾಗ ಪೊಲೀಸವರು ಹೊಡೆದ್ರು, ಆ ಎಲ್ಲ ವಿಡಿಯೋಗಳನ್ನ ಕಲೆಕ್ಟ್ ಮಾಡಿ, ಆ ಎಲ್ಲ CC ಕ್ಯಾಮ್ರಾ ಫುಟೇಜಸ್ ಕಲೆಕ್ಟ್ ಮಾಡಿ. ಹಾಳು ಮಾಡೋಕ್ಕೆ ಹೋಗಬೇಡಿ, ಕಲೆಕ್ಟ್ ಮಾಡಿ. ಅಟ್ಲೀಸ್ಟ್ ಇದಾದ್ರೂ ಮಾನವೀಯತೆ ದೃಷ್ಟಿಯಿಂದ ಮಾಡಿ, ಇದಾದರೂ ಜವಾಬ್ದಾರಿಯಿಂದ ಮಾಡಿ. ಇವಾಗ ಅದನ್ನೆಲ್ಲ ಕಲೆಕ್ಟ್ ಮಾಡಿ
ಅದರಲ್ಲಿ ಇವಾಗ ನ್ಯಾನೋ ಟೆಕ್ನಾಲಜಿ, ಎ ಟೆಕ್ನಾಲಜಿ ಇದೆ. ಯಾವ್ಯಾವ ಪೊಲೀಸು ಯಾವ್ಯಾವ ರೌಡಿ ಮಕ್ಕಳನ್ನ ಹೊಡೆದಿದ್ದಾನೆ ಅನ್ನೋದು ಅದರಲ್ಲಿ ಫೈಂಡ್ ಔಟ್ ಮಾಡಿ. ಇವಾಗ ಎಲ್ಲ ಕಡೆನೂ ಆಧಾರ್ ಕಾರ್ಡ್ದು ಇದೆ. ಅದ್ರನ್ನ ಬಳಸ್ಕೊಂಡು ಅವನ ಅಡ್ರೆಸ್ಸು, ಅವನ ಫೋನ್ ನಂಬರ್ನ ಕಲೆಕ್ಟ್ ಮಾಡಿ ಇಮ್ಮಿಡಿಯೇಟ್ ಆಗಿ ಅವ್ರ ಮೇಲೆ ಲೀಗಲ್ ಕ್ರಮ ತಗೊಳ್ಳಿ. ಇವ್ರು ಎಲ್ಲರ ಮೇಲೂ ಪೊಲೀಸು ಕೇಸು ರಿಜಿಸ್ಟರ್ ಆಗಬೇಕು, ಇವ್ರು ಎಲ್ಲರ ಮೇಲೂ ಶಿಕ್ಷೆ ಆಗಬೇಕು. ನೋಡಿ ಮಾರ್ರೆ, ನಾವೆಲ್ಲ ಏನು ನಡೀತು ಅಂತ ನೋಡಿದ್ದೀವಿ, ನಾವೆಲ್ಲ ಚರ್ಚೆ ಮಾಡಿದ್ವಿ. ಇಡೀ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಇವಾಗ ನೀವು ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಅವ್ರಿಗೆ ಶಿಕ್ಷೆ ವಿಧಿಸ್ಲಿಲ್ಲ ಅಂದರೆ ಇದು ಒಂದು ಸ್ಟ್ರೈಕ್ದು ವಿಫಲ ಅಂತಲ್ಲ, ಆಡಳಿತದ ವಿಫಲ ಅನ್ನೋದಾಗ್ಬಿಡ್ತದೆ. ಮೊದಲು ಪೊಲೀಸ್ ವ್ಯವಸ್ಥೆ ಮೇಲೆ ಸಾರ್ವಜನಿಕರು ಒಂದು ನಂಬಿಕೆನ ಕಳ್ಕೊತಾರೆ, ಆಡಳಿತದ ಮೇಲೆ ಒಂದು ಅಸಹನೆ ಅನ್ನೋದನ್ನು ಕಲ್ಪಿಸ್ಕೋತಾರೆ. ಇದರಿಂದ ನಮ್ಮ ದೇಶಕ್ಕೂ ಒಳ್ಳೇದಾಗಲ್ಲ. ನೋಡಿ, ಮಕ್ಕಳನ್ನ ಹೊಡೆದ್ರಿ ಅದರಿಂದ ದೇಶಕ್ಕೆ ಅನುಕೂಲ ಆಗುತ್ತೆ ಅಂದರೆ ತಿಳಿಸಿ ಹೆಂಗೆ ಅನುಕೂಲ ಆಗುತ್ತೆ. ಬಟ್ ಹೊಡೆದ್ಬಿಟ್ಟು ಇವಾಗ ಅದೆಲ್ಲ AI ಕ್ರಿಯೇಟೆಡ್ ವಿಡಿಯೋ, ಅವರೆಲ್ಲ ರೌಡಿಗಳು, ಅವರೆಲ್ಲ ಪಾಕಿಸ್ತಾನದವರು ಅಂತ ಹೇಳಿದರೆ ನೋಡ್ರಪ್ಪ, ಅಷ್ಟು ಒಂದೇ ಕಡೆ ಪಾಕಿಸ್ತಾನರು ರೌಡಿಗಳು ಅನ್ನೋರು ಸಿಕ್ಕಿದ್ದಿದ್ರೆ ಅರೆಸ್ಟ್ ಮಾಡಬೇಕಾಗಿತ್ತು, ಗಡಿ ಪಾರ್ ಮಾಡಬೇಕಾಗಿತ್ತು. ನೀವು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇರಲಿಲ್ಲಲ್ಲ. ಅಲ್ಲೇನೆ ನಿಂದು ಐಡೆಂಟಿ ಕಾರ್ಡ್ ತೆಗಿ ಅಂದರೆ ಅವೆಲ್ಲದರಲ್ಲೂ ಇವಾಗ QR ಸ್ಕ್ಯಾನರ್ ಇರ್ತದೆ. 5 ನಿಮಿಷದಲ್ಲಿ ಅಲ್ಲೇ ಪತ್ತೆ ಹಚ್ಚಿಬಿಡ್ಬೋದು. ಆ ರೀತಿ ಮಾಡಿ ಎಷ್ಟೋ ಜನ ಅಪರಾಧಿಗಳನ್ನ ನೀವು ಅಲ್ಲೇ ಪತ್ತೆ ಹಚ್ಚಿಬಿಡ್ಬೋದಾಗಿತ್ತು. ಅದು ಕೂಡ ಮಾಡಲ್ಲ. ಅದಾದ್ಮೇಲೆ ನೀವು ಹೇಳ್ತೀರಿ. ಅದ್ರ ಜೊತೆಗೆ ಇನ್ನೊಂದು ಸುಳ್ಳು ವದಂತಿಗಳನ್ನ ಹಬ್ಬಿಸೋರು ಬೇರೆ. ಈ ರೀತಿ ಅವ್ರ ಸ್ಟೂಡೆಂಟ್ಸ್ ಅಲ್ಲ, ಅವರು ಮೋದಿ ಬಗ್ಗೆ ಈ ಥರ ಎಲ್ಲ ಮಾಡ್ತಾಯಿದ್ರು. ಈ ಥರ ಏನೇನೋ ಕತೆ ಕಟ್ಟೋದು, ರಂಜನೀಯ ಕತೆ ಕಟ್ಟೋದು. ಪಾಪ ಏಟು ತಿಂದು ಮೂಳೆ ಮುರ್ಕೊಂಡು ತಲೆ ಒಡಿಸ್ಕೊಂಡವ್ರು ಎಲ್ಲೋ ಇದ್ದಾರೆ. ನೀಟ್ ಎಕ್ಸಾಮ್ ಬಂತಂದರೆ ಡ್ಯಾನ್ಸ್ ಮಾಡೋ ವಿದ್ಯಾರ್ಥಿಗಳಿನ್ನೆಲ್ಲೋ ಇದ್ದಾರೆ. ಅದನ್ನು ವಿಡಿಯೋ ಮಾಡಿ ನೋಡಿ ಇವರು ಸ್ಟೂಡೆಂಟ್ಸು ಅವರು ಸ್ಟೂಡೆಂಟ್ಸ್ ಅಲ್ಲ ಅಂತ. ಮತ್ತು ಡ್ಯಾನ್ಸ್ ಯಾಕಪ್ಪ ಮಾಡಿದ್ರು ಅವರು? ಇವರು ಹೋರಾಟದಿಂದನೇ ತಾನೇ ಆ ಫಲ ಸಿಕ್ಕಿದ್ದು. ಇಡೀ ಪ್ರಪಂಚ ನೋಡಿದೆ ಹೋರಾಟದ ಫಲ. ಅಲ್ಲಿಗೂ ಅವರು ನನ್ನ ನೈತಿಕ ಹೊಣೆ ಹೊತ್ತು ಈ ವೈಯಕ್ತಿಕ ಕಾರಣಗಳಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತಾರೆ. ಅದನ್ನು ಪ್ರಶ್ನೆ ಮಾಡಬೇಕಲ್ಲ, ಏನು ವೈಯಕ್ತಿಕ ಕಾರಣ? ಸರಿ, ವೈಯಕ್ತಿಕ ಕಾರಣ ಆದರೆ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಹಗರಣಕ್ಕದ್ದು, ಅದಕ್ಕೆ ಸಂಬಂಧಿಸಿ ಅವರು ಯಾವ ಹೊಣೆನ ಹೊರೋಕ್ಕೆ ಸಾಧ್ಯ ಅನ್ನೋದು ಬೇಕು. ಲೀಕ್ ಆಗ್ಬಿಡ್ತು ಅಂದ್ಬಿಟ್ಟು ಯಾರೋ ಕ್ಲರ್ಕನ್ನ ಯಾರೋ ಅಟೆಂಡರ್ನ ತೋರಿಸ್ಬಿಟ್ಟು ಅಂದಮೇಲೆ ಕೇಸ್ ಹಾಕ್ಬಿಟ್ಟು ಒಳಗೆ ಕಳಿಸ್ಬಿಟ್ಟು ಕೇಸ್ ಮುಚ್ಚಾಕ್ಬಿಡ್ತೀನಿ ಅಂದರೆ ತಪ್ಪು. ಯಾಕಂದರೆ ಇಲ್ಲಿ ಸಾವಿರಾರು ಜನ ಮಕ್ಕಳು ಕೈಕಾಲು ಮುರ್ಕೊಂಡಿದ್ದಾರೆ, ತಲೆ ಒಡಿಸ್ಕೊಂಡಿದ್ದಾರೆ, ರಕ್ತ ಸುರಿಸಿದ್ದಾರೆ. ಸಾವಿರಾರು ಜನ ಮಕ್ಕಳು ದೇಶದ ಯಾವ್ಯಾವ ಮೂಲೆಗಳಿಂದ ಬಂದು ಅವರು ಸ್ಟ್ರೈಕ್ ಮಾಡಿ ಏಟ್ ತಿಂದು ಹೋಗಿದ್ದಾರೆ. ಇವಾಗ ನೀವು ಯಾರೋ ಕ್ಲರ್ಕನ್ನ ಅಟೆಂಡ್ರನ್ನ ಇದಕ್ಕೆ ಬಲಿಪಶು ಮಾಡಿ ಕೇಸ್ ಮುಚ್ಚಿಬಿಡ್ತೀನಿ ಅಂದರೆ ನಾವು ನಂಬಲ್ಲ. ನಿಜವಾಗಿ ಏನು ನಡೆದಿದೆ ಅನ್ನೋದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಕಳ್ಳರು ಕದಿಮೂರನ್ನ ಹುಡುಕಬೇಕು. ಈ ರೀತಿ ಒಂದು ಯುವ ಶಕ್ತಿನ ಪೋಲ್ ಮಾಡುವಂಥದ್ದು, ವ್ಯರ್ಥಗೊಳಿಸುವಂಥದ್ದು, ನಾಮರ್ದ್ರನ್ನ ಒಬ್ಬ ಪದವಿ ಕೊಡುವಂಥ ಕೆಲಸ ಮಾಡೋದನ್ನು ಬಿಡಬೇಕು. ಈ ಥರ ಆಗದಂಗೆ ಮಾಡಬೇಕಂದ್ರೆ ಈ ಒಂದು ತನಿಖೆ ಸ್ವತಂತ್ರವಾಗಿ ನಡೀಬೇಕು, ನಿಷ್ಪಕ್ಷಪಾತವಾಗಿ ನಡೀಬೇಕು, ಪಾರದರ್ಶಕವಾಗಿ ಮಾಡಬೇಕು. ನೋಡಿ, ಈ ಥರ ಮಾಡಿದಾಗ ಇದನ್ನು ಪ್ರಶ್ನೆ ಮಾಡೋದಕ್ಕೆ, ಇದನ್ನು ತಿಳ್ಕೊಳ್ಳೋದಕ್ಕೆ ಪ್ರತಿ ದಿನದ ಅಪ್ಡೇಟನ್ನು ಸಾಮಾಜಿಕ ಜಾಲತಾಣದಲ್ಲಿ ಆಡಳಿತ ಸರ್ಕಾರ ರಿಲೀಸ್ ಮಾಡಬೇಕು. ನೀವೇನೋ ತೀರ್ಮಾನ ತಗೊಂಡು ನಿಮಗೆ ಬೇಕಾದವ್ರನ್ನ ಅರೆಸ್ಟ್ ಮಾಡೋದು, ಈ ರೀತಿ ಮಾಡಿದರೂ ಕೂಡ ತಪ್ಪಾಗುತ್ತೆ. ಕಳ್ಳನೇ, ಕಳ್ಳನಿಗೆ ಶಿಕ್ಷೆ ಆಗಬೇಕು. ಆ ಕಳ್ಳನಿಗೆ ಶಿಕ್ಷೆ ಆದರೆ ಮುಂದೆ ಆ ಕಳ್ಳತನ ಮಾಡಲ್ಲ. ಬಟ್ ಕಳ್ಳನ ಬಿಟ್ಟು ಇನ್ಯಾರನ್ನೋ ಕಳ್ಳ ಅಂತ ಶಿಕ್ಷೆ ಮಾಡ್ತೀವಿ, ಕಳ್ಳನ್ನ ಬಿಡ್ತೀವಿ, ಕಳ್ಳನ ಇನ್ನೊಂದು ಕಳ್ಳತನ ಮಾಡೋಕ್ಕೆ ನಾವೇ ಬೆಂಬಲಿಸ್ತೀವಿ ಅಂದರೆ ತಪ್ಪಾಗ್ತದೆ. ಆ ರೀತಿ ಕಳ್ಳ ಪರಂಪರೆ ಮುಂದುವರಿಸಿದ್ರೆ ದೇಶ ಅಭಿವೃದ್ಧಿ ಆಗಲ್ಲಪ್ಪ. ನೋಡಿ,
ಈವರೆಗೂ ನನ್ನ ಅನಿಸಿಕೆನ ನಿಮ್ಮ ಮುಂದ್ಗಡೆ ಹಂಚ್ಕೊಂಡಿದ್ದೀನಿ. ನನ್ನ ಈ ಅನಿಸಿಕೆಗಳು ನಿಮಗೆಲ್ಲ ಸರಿ ಅನಿಸಿದರೆ ಈ ನನ್ನ ಫ್ರಂಟ್ ವಾಯ್ಸ್ 24x7 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಕೇಳಿ. ಮತ್ತು ಈ ಥರದ್ದು ಇನ್ನಿತರ ವಿಡಿಯೋಗಳನ್ನ ನಾನು ಬಿಡಬೇಕಂದ್ರೆ ನಿಮ್ಮ ಕಾಮೆಂಟ್ಸು ತುಂಬ ಇಂಪಾರ್ಟೆಂಟು. ನೋಡಿ, ಈ ನನ್ನ ಅನಿಸಿಕೆ ಬಗ್ಗೆ ನಿಮ್ಮ ಕಾಮೆಂಟ್ಸ್ ಏನು, ಅಥವಾ ಇನ್ನಷ್ಟು ಮಾಹಿತಿ ನೀವೇನು ನನಗೆ ತಿಳಿಸೋಕೆ ಇಷ್ಟಪಡ್ತೀರ ಅನ್ನೋದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟು ವಿಡಿಯೋಗಳನ್ನ ಅದಕ್ಕೆ ಸಂಬಂಧಿಸ್ದಂಗೆ ನಾನು ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಾನು KS ನರೇಂದ್ರ ಬಾಬು.